ಅಂತಾನೆ. ನೀವು ಹೋಗಿ ಅಲ್ಲಿ ಟ್ರಂಪ್ ಸರ್ಕಾರ ಟ್ರಂಪ್ ಸರ್ಕಾರ ಅಂದ್ರೆ ನಿಮ್ಮನ್ನ ನರಕದ ನಾಯಕ ಮಾಡಿಬಿಟ್ಟ ಅವನು. ನಿಮಗೆ ಮಾಹಿತಿ ಇಲ್ಲದೆ ಕೊಟ್ಟಂತ ಹೇಳಿಕೆ ಅಲಕ್ಷ್ಯ ಮಾಡೋಣ. ಅದನ್ನ ಅಲಕ್ಷ್ಯ ಮಾಡಿದ್ರೆ ಇದನ್ನ ಯಾಕೆ ತಗೊಂಡಿದ್ದೀರಿ? ವಾಟ್ ಈಸ್ ದಿಸ್? ನೀವು ಅವೇರ್ನೆಸ್ ಸ್ಟ್ಯಾಂಡರ್ಡ್ ಏನಿದೆ, ಅವೇರ್ನೆಸ್ ಸ್ಟ್ಯಾಂಡರ್ಡ್ಗಳು ಏನಿದೆ ನಿಮಗೆ? ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಹೋಗಿ ಟ್ರಂಪ್ ಎದುರು ಮನೆ ಧರಣಿ ಕೂತ್ಕೊಳ್ಳಿ, ಹೋಗಿ ಒಂದು ಸ್ಟ್ರಾಂಗ್ ಹೇಳಿ ಅವನಿಗೆ ಟ್ರಂಪ್ ಬುದ್ಧಿ ಇಲ್ಲ ಅಂತ ಹೇಳಿ. ಅದು ಮಾಹಿತಿ ಇಲ್ಲದೆ ಹೇಳಿದ ಸ್ಟೇಟ್ಮೆಂಟ್ ಅದು ಅಲಕ್ಷ್ಯ ಮಾಡಬೇಕು. ಏನಂಗಂದ್ರೆ ಯಾಕೆ ಅಲಕ್ಷ್ಯ ಮಾಡ್ತೀರಿ? ಏನಂಗಂದ್ರೆ ಈ ಅವೇರ್ನೆಸ್ ಪರಿಭಾಷೆ ಇದೆ ಅಲ್ಲ, ಒಂದು ದೇಶದ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ನೀವು ಸುಮ್ಮನಾಗ್ಬಿಡ್ತೀರಿ, ಹಿಂದೆ ಸರಿತೀರಿ. ಈ ಒಂದು ರಾಜಕೀಯ ಭಾಷೆ ಮಾತಾಡಿದಾಗ ಇದರ 100 ಪಾಲು ನೀವು ಮಾತಾಡಿದ್ರೆ ಅವರು ಮಾತಾಡಿದರೆ ಇದು ದೊಡ್ಡ ಇಶ್ಯೂ ಆಗ್ಬಿಡ್ತದೆ. ನಿಮ್ಮ ಪಕ್ಷ ಅಂದ್ರೆ ಬಿಜೆಪಿ ವಿರೋಧ ಪಕ್ಷದವರೇ ಆಗಿರಬಹುದು, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡೂ ಮುಖ್ಯ ಸರ್, ಆಡಳಿತ ವಿರೋಧ ಪಕ್ಷ. ನೀವು ವಿರೋಧ ಪಕ್ಷದ ನಾಯಕನನ್ನ ಡೆಲಿಬರೇಟ್ ಆಗಿ ಪಪ್ಪು ಪಪ್ಪು ಅಂತ ಕರೆಯೋ ಮೂಲಕ ಅವರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಹೋಗ್ಲಿ, ಗಂಭೀರವಾಗಿ ತೆಗೆದುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಹಾಗೆ ಸೋನಿಯಾ ಗಾಂಧಿ ಅವರ ಬಗ್ಗೆ ನಿಮ್ಮ ಪಕ್ಷದ ನಾಯಕರು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಆಡಿರುವ ಮಾತುಗಳು ಅದು ಯಾವತ್ತೂ ಕೂಡ ನಿಮಗೆ ಆಕ್ಷೇಪಾರ್ಹ ಅಂತ ಅನ್ನಿಸ್ಲೇ ಇಲ್ವಾ ಅಂತ ಹೇಳಿ ಮತ್ತೆ ಹೇಳ್ತೇನೆ, ಸೋನಿಯಾ ಗಾಂಧಿ ಅವರ ಹೆಸರಿಡ್ಬಿಟ್ಟು ಹೇಳಿರ್ತಕ್ಕಂಥ ಒಂದೇ ಒಂದು ವಾಕ್ಯ ತೋರಿಸಿ. ಕಾಂಗ್ರೆಸ್ನ ವಿಧವೆ ಯಾರಿಗೆ? ಕಾಂಗ್ರೆಸ್ನಲ್ಲಿರುವ ವಿಧವೆ ನರೇಂದ್ರ ಮೋದಿ ಅವರು ಯಾರು ಹೇಳಿದ್ದು ಸರ್? ಯಾರು ಕಾಂಗ್ರೆಸ್ನ ವಿಧವೆ? ಕಾಂಗ್ರೆಸ್ನ ವಿಧವೆ ಯಾರು? ಯಾವುದು? ನಾನು ಹೇಳ್ತೀನಿ, ಡಿಸೆಂಬರ್ 4, 2018 ಜೈಪುರ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಕಂಟೆಸ್ಟ್ ಏನು ಅಂತ ಹೇಳಿದ್ರೆ, ಆಗ ಇದ್ದಿದ್ದು ಅಶೋಕ್ ಗೆಹ್ಲೋಟ್ ಸರ್ಕಾರ. ಅಶೋಕ್ ಗೆಹ್ಲೋಟ್ ಸರ್ಕಾರ ವಿಧವಾ ವೇತನದಲ್ಲಿ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಯಾವ ಒಂದು ಮಗು ಹುಟ್ಟೇ ಇಲ್ಲ, ಒಂದು ಹೆಣ್ಮಗು, ಆ ಹೆಣ್ಮಗಿಗೆ ಬರ್ತ್ ಸರ್ಟಿಫಿಕೇಟ್ ಮಾಡಿ ಆ ಹೆಣ್ಮಗು ಹುಟ್ಟಿಸಿ ಅದಕ್ಕೆ ಏನು ಇದನ್ನ ಮದುವೆ ಮಾಡಿಸಿ, ಆ ಮದುವೆ ಆದ್ಮೇಲೆ ಗಂಡನ ತೀರಿಸಿ ಅವನು ಡೆತ್ ಸರ್ಟಿಫಿಕೇಟ್ ಮಾಡಿ ಆಮೇಲೆ ಆ ಹಣವನ್ನ ಅಕೌಂಟ್ಗೆ ವರ್ಗಾವಣೆ ಮಾಡ್ತಿತ್ತು. ಇದನ್ನ ಕೇಳ್ತಿದ್ದು ಮೋದಿ ಅವರು ಏನ್ ಹೇಳಿದ್ರು, ಒಂದು ಹೆಣ್ಮಗು ಹುಟ್ಟೇ ಇಲ್ಲ, ಆ ಮಗುನ ಕಾಂಗ್ರೆಸ್ ಅವರು ಹುಟ್ಟಿಸ್ತಾರೆ, ಆ ಮಗುನ ಬೆಳೆಸ್ತಾರೆ, ಆ ಮಗುಗೆ ಮದುವೆ ಮಾಡಿಸ್ತಾರೆ, ಗಂಡನ ಸಾಯಿಸ್ತಾರೆ, ಅದಾದ್ಮೇಲೆ ವಿಧವಾ ವೇತನಕ್ಕೆ ತಗೊಂಡೋಗಿ ಆ ಹಣವನ್ನು ವಿಧವಾ ವೇತನಕ್ಕೆ. ಯಾವ ವಿಧವೆ? ಕಾಂಗ್ರೆಸ್ ಅವರು ಯಾವ ವಿಧವೆ? ಇದು ಕಾಂಗ್ರೆಸ್ ಯಾವ ವಿಧವೆ ಅಂತ? ಅಲ್ಲಿ ಸೋನಿಯಾ ಗಾಂಧಿ ಅಂತ ಬಂದಿದ್ಯಾ? ಹೌದು, ನಾನು ಕಾಂಗ್ರೆಸ್ ವಿಧವೆ ಅಂತ. ಯಾವ ಕಾಂಗ್ರೆಸ್ ವಿಧವೆ? ಯಾರ ಅಕೌಂಟ್? ಸೋನಿಯಾ ಗಾಂಧಿ ನೋಡಿ, ಚೌಕಿದಾರ್ ಚೋರ್ ಅಂತ ಹೇಳಿದಾಗ ನರೇಂದ್ರ ಮೋದಿ ಹೆಸರಿಟ್ಕೊಂಡು ಚೌಕಿದಾರ್ ಚೋರ್ ಅಂದಿದ್ದು ಯಾವುದು? ನರೇಂದ್ರ ಮೋದಿ ಹೆಸರಿಟ್ಕೊಂಡು ಟೆರರಿಸ್ಟ್ ಅಂದಿದ್ದು. ಬಿಜೆಪಿನ ಹೊಡೆದು ಕೊಲ್ಲಿ ಅಂದಾಗ ನರೇಂದ್ರ ಮೋದಿ ಹೆಸರಿಟ್ಕೊಂಡು ಹೇಳಿದ್ದು. 10 ತೊಲೆ ರಾವಣ ಹೇಳಿದಾಗ ನರೇಂದ್ರ ಮೋದಿ ಹೆಸರಿಟ್ಕೊಂಡು ಕೇಳಿದ್ದು. ಮೋದಿಯವರ ತಾಯಿಯನ್ನು ಕೆಟ್ಟದಾಗಿ ಮಾತಾಡಿದ್ರಲ್ಲ, ನರೇಂದ್ರ ಮೋದಿ ತಾಯಿ. ನೀವ್ ಹೇಳಿದ್ರಿ ಪಪ್ಪು ಅಂತ ಹೇಳಿ ಬಿಜೆಪಿ ಅವರು ಅವಮಾನ ಮಾಡ್ತಾರೆ ರಾಹುಲ್ ಗಾಂಧಿ ಅಂತೇಳಿ. ರಾಹುಲ್ ಗಾಂಧಿ ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮೈ ಪಪ್ಪು ಹೂ ಅಂದ್ರು. ಅವರೇ ಹೇಳ್ತಾವ್ರೆ ನನ್ ಪಪ್ಪು ಅಂತ, ನಾವೇನ್ರಿ ಹೇಳೋದು? ಇದಾದ್ಮೇಲೆ ಇವರು ನಮ್ಮ ಮಾತಾಡ್ತಾ ಇದ್ರು. ಪ್ಲೀಸ್ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಾ? ನಿಮ್ಗಾರು ಸೆನ್ಸ್ ಇರಲಿ. ಮೋದಿ, ಅಮಿತ್ ಶಾ, ನಡ್ಡಾ ಅದಾದ್ಮೇಲೆ ಟ್ರಂಪ್ ವಿಷಯ ಹೇಳಿದ್ರು. ಟ್ರಂಪ್ ವಿಚಾರ ಮಾತಾಡ್ಬೇಕಾದ್ರೆ ಇಡೀ ಜಗತ್ತು ಎಷ್ಟು ಹಾಸ್ಯಾಸ್ಪದವಾಗಿ ಅವ್ರಿಗೆ ಮಾತಾಡ್ತದೆ, ಹೆಂಗೆ ಡಿರೋಗೇಟ್ ಮಾಡುತ್ತೆ ಅಂತೇಳಿ. ಅಟ್ಲೀಸ್ಟ್ ಇರಾನ್ ಭಾರತದ ಬಗ್ಗೆ ಮಾತಾಡ್ತಿದ್ದಿಲ್ಲ, ಅದನ್ನ ಕಲ್ತ್ಕೋಬೇಕು ಭಾರತೀಯರು. ಏನ್ ಹೇಳಿದಾರೆ ಗೊತ್ತಾ? ಇರಾನ್ ಇವತ್ತು ಒಂದು ವಿಡಿಯೋ ರಿಲೀಸ್ ಮಾಡ್ತು, ನಾನು ವಿಡಿಯೋ ರಿಲೀಸ್ ಮಾಡಿ ಹೇಳ್ತು, ಕಬಿ ಇಂಡಿಯಾ ಆಕೆ ದೇಕೋ, ಹಿಂದಿಲಿ ಹೇಳ್ತು ಇರಾನು, ಕಬಿ ಇಂಡಿಯಾ ಆಕೆ ದೇಕೋ. ಏನೋ ಒಂದ್ ಸೈಡ್ ಟಿಕೆಟ್ ಮಾಡ್ಕೊಂಬ ಟ್ರಂಪ್, ಒಂದ್ಸರಿ ಭಾರತ ಬಂದು ನೋಡಿದ್ರೆ ನೀನ್ ವಾಪಸ್ ಹೋಗೋದೇ ಇಲ್ಲ ಅಂತ ಹೇಳಿ ಅಷ್ಟು ಕಲ್ಚರಲ್ ಇಂಪಾರ್ಟೆನ್ಸ್ ಇಲ್ಲ. ಇರಾನ್ ಅಂತ ದೇಶ ಯಾರು ಇವರೇ ಬಡ್ಕೊಂತಾರಲ್ಲ, ಯಾಕೆ ಇರಾನ್ ಜೊತೆ ಹೋಗಿ ಅಂತ ಅಂತ ದೇಶ ಭಾರತದಲ್ಲಿ ಹೇಳ್ತದೆ. ಭಾರತ ತುಂಬಾ ಡೆವಲಪ್ ಆಗಿದೆ, ಹುಚ್ಚಿನ ಯಾಕೆ ಬಡ್ಕೊಂತ ಅಂತ ಟ್ರಂಪ್ ಕೇಳುತ್ತೆ. ಅದು ಇವ್ರು ಕಂಡೆ ಮಾಡಲ್ಲ, ಅದನ್ನ ಇವ್ರಿಗೆ ಏನೋ ಖುಷಿ. ಟ್ರಂಪ್ ಅಂದ ಬಹಳ ಚೆನ್ನಾಗಿ ಗೊತ್ತಿದೆ. ಟ್ರಂಪ್ ಯಾಕಂದ್ರೆ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ, ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಸರಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಇರಬೇಕು ಕೂಡ. ಹಾಗಂದು ಮಾತ್ರಕ್ಕೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ದ್ವೇಷಪೂರಿತ ಪದಗಳು ಅನಿವಾರ್ಯನಾ ಅಂತ ಹೇಳಿ ಇಲ್ಲಿ 2 ಆಯಾಮಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು, ಈ ರೀತಿಯ ಭಾಷೆ ಯಾಕೆ ಬರ್ತದೆ, ಮತ್ತು ಭಯ ಮತ್ತು ಲೋಭದ ರಾಜಕಾರಣ ಯಾಕೆ ಹುಟ್ಟುತ್ತದೆ. ಇದು ಹಿಂದಿನ ಆಗಿತ್ತು, ಹಿಂದಿನ ನೋಡಿದ್ದೇವೆ ನಾವು ಇದನ್ನ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗ ಇಂದಿರಾ ಗಾಂಧಿ ಕಾಲದಲ್ಲಿ ನೋಡಿದ್ದೇವೆ ಇದನ್ನ. ಏನಾಗ್ಬಿಡ್ತದೆ, ಒಂದು ಪಕ್ಷ ಬಹಳ ವರ್ಷ ಕಾಲ ಅಧಿಕಾರದಲ್ಲಿದ್ದಾಗ ಬಹುಮತದೊಂದಿಗೆ ಸದೃಢ ಬಹುಮತದೊಂದಿಗೆ ಇದ್ದಾಗ ಅನೇಕ ತಪ್ಪುಗಳನ್ನ, ಅನೇಕ ಎಡವಟ್ಟುಗಳನ್ನ ಮಾಡ್ಕೊಂಡಿರ್ತದೆ. ಆಗ ಅಧಿಕಾರ ಬಿಡೋದು ಭಯ ಹುಟ್ಟಿಸ್ತದೆ, ತಾನು ಅಧಿಕಾರ ಬಿಡಕ್ ಆಗೋದಿಲ್ಲ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಸೇರಿದ್ದು ಆ ಭಯದಿಂದ.
ಅವಾಗ ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ ಅವ್ರಿಗೆ, ನೀನು ಹುಲಿ ಮೇಲೆ ಕೂತಿದೀಯಾ, ಹುಲಿ ಸವಾರಿ ಮಾಡ್ತಿದ್ಯಾ, ಯಾವಾಗ ನೀನು ಕೆಳಗೆ ಬಿದ್ರೆ ಹುಲಿ ನೀನು ಅಟ್ಯಾಕ್ ಮಾಡ್ತದೆ ಅಂತ ಹೇಳಿ. ಆ ರೀತಿಯ ಸಮಸ್ಯೆ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಬಂದಿದೆ. ಹುಲಿ ಮೇಲಿನ ಸವಾರಿ ಇದು. ಅದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ನಾನೇ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಹಪಾಹಪಿಯಿಂದ ಇವೆಲ್ಲ ಭಯದ ರಾಜಕಾರಣ, ಲೋಭದ ರಾಜಕಾರಣ ಆಗ್ತವೆ. ಮತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಡೆಸ್ಪರೇಷನ್ ಇಂದ ಈ ತರದ ಭಾಷೆ ವಿರೋಧ ಪಕ್ಷದಲ್ಲಿ ಬರ್ತದೆ. ಒನ್ ಸೈಡ್ ದೇರ್ ಈಸ್ an attachment to power, on the other side there is desperation. ಆ ಡೆಸ್ಪರೇಷನ್ ನಾವು ಕಾಂಗ್ರೆಸ್ನ ಭಾಷೆಯಲ್ಲಿ, ಕಾಂಗ್ರೆಸ್ನ ನಡವಳಿಕೆ ಅನೇಕ ಬಾರಿ ನೋಡಿದ್ದೇವೆ. ಬಟ್ ಒಟ್ಟಾರೆಯಾಗಿ ಎರಡೂ ರಾಜಕಾರಣದಿಂದ, ಬೋತ್ ಬಿಜೆಪಿ और ಕಾಂಗ್ರೆಸ್, ವಾಟ್ ಎವರ್ ದೇ ಆರ್ ಡೂಯಿಂಗ್, ಇದರ ಒಟ್ಟಾರೆ ಪರಿಣಾಮ ಸಮಾಜದ ಮೇಲೆ ಏನಾಗುತ್ತೆ, ಈ ವ್ಯವಸ್ಥೆ ಮೇಲೆ ಏನಾಗುತ್ತೆ. ಇವತ್ತಿನ ಸಾರ್ವಜನಿಕ ಸಂಸ್ಥೆಗಳು, ನಮ್ಮ ಎಲೆಕ್ಷನ್ ಕಮಿಷನ್ ಆಗಲಿ, ಜುಡಿಷಿಯರಿ ಆಗಲಿ, ಮಾಧ್ಯಮಗಳಾಗಲಿ, ಎಲ್ಲವೂ ಕೂಡ ಏನಾಗ್ಬಿಡ್ತದೆ, ಇದರ ಮೇಲೆ ಆಗುವ ಪರಿಣಾಮಗಳೇನು, ಇದರ ಮೇಲೆ ಆದ ಪರಿಣಾಮಗಳನ್ನ ಮೀರೋದಕ್ಕೆ ಮುಂದೇನಾದ್ರೂ ಬದಲಾವಣೆ ಬಂದ್ರೆ ಅದು ಈ ಪರಿಣಾಮಗಳನ್ನ ಸ್ವಚ್ಛಗೊಳಿಸೋದು ಮತ್ತೆಷ್ಟು ಕಾಲ ಬೇಕು. ದೀಸ್ ಆರ್ ವೆರಿ ವೆರಿ ಸೀರಿಯಸ್ ಕ್ವಶನ್ಸ್. ಇದು ಸುಮ್ಮನೆ ಒಂದು ನಾನು ನೀನು ಅನ್ನೋ ಒಂದು ಪೈಪೋಟಿಯಲ್ಲಿ ಮುಗಿದು ಹೋಗುವಂತದ್ದಲ್ಲ. ದೀಸ್ ಆರ್ ವೆರಿ ಸೀರಿಯಸ್ ಕ್ವಶನ್ಸ್. ಇವತ್ತು ಸುವೇಂದ್ರ ಅಧಿಕಾರಿ ನಿನ್ನೆ ಚುನಾವಣಾ ಭಾಷಣ ಹೇಳಿದ್ರು, ಈ ಅವಹೇಳನ ಮತ್ತು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ, ನೀವು ಸರಿಯಾಗಿ ನಮಗೆ ವೋಟ್ ಹಾಕದೇ ಇದ್ರೆ ನಿಮ್ಮನ್ನ ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾರೆ ಯುಪಿನ ಅದನ್ನೇ ಮಾಡ್ತೇವೆ. ಇದು ಧಮಕಿ ಅಲ್ವಾ? ಇದು ಧಮಕಿ ಅಲ್ವಾ? ಇದು ಇದಕ್ಕೇನು ಆಕ್ಷನ್ ತಗೊಳ್ತೀವಿ? ಯಾರ ಮೇಲೆ ಕಂಪ್ಲೇಂಟ್ ಮಾಡೋಣ? ಬಂಗಾಳದ ಅರ್ಧ ರಾಜ್ಯದ ಚುನಾವಣೆಗೆ 2,40,000 ಸಿಎಪಿಎಫ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಹೋಗಿದೆ. ಅದು ಎಲ್ಲಿದೆ? ಅದು ಬಂಗಾಳ, ಪಶ್ಚಿಮ ಬಂಗಾಳ ಯಾವ ದೇಶದಲ್ಲಿದೆ ಅದು? ಯಾಕಿಷ್ಟು ಅದ್ರ ಬಗ್ಗೆ ಮುತುವರ್ಜಿ? ಆಮೇಲೆ SIR ಬಗ್ಗೆ ಅಂತ ಒಂದು 10 ಡಿಬೇಟ್ ಮಾಡಬಹುದು ನಾವು, ಅದ್ರಲ್ಲಿ ಏನೇನು ಆಗಿದೆ ಅಂತ ಹೇಳಿ. ಇದೆಲ್ಲ ಇನ್ಸೆಕ್ಯೂರಿಟಿ ಯಾಕೆ ಬಂದಿದೆ ಈ ಸರ್ಕಾರಕ್ಕೆ? ಈಗ ಚುನಾವಣೆ ನಾವು ಮಾಡ್ತಾ ಇರೋದು ಬಂಗಾಳ, ಬೇರೆ ದೇಶದಾಗ ಎಲ್ಲೇ ಆಗ್ಲಿ, ಕರ್ನಾಟಕದಲ್ಲಿ ನಾಳೆ ಆಗ್ಲಿ, ಇವತ್ತು ಬಂಗಾಳದಲ್ಲಿ ಅಥವಾ ತಮಿಳುನಾಡಲ್ಲಿ, ಈಸ್ ಇಟ್ ಅಪೋಸಿಷನ್ ವರ್ಸಸ್ ರೂಲಿಂಗ್ ಪಾರ್ಟಿ ಆರ್ ಈಸ್ ಇಟ್ ಅಪೋಸಿಷನ್ ವರ್ಸಸ್ ದ ಗವರ್ಮೆಂಟ್ ಆರ್ ಎಲೆಕ್ಷನ್ ಕಮಿಷನ್? ದಿಸ್ ಇಸ್ ಅ ಕ್ವಶನ್ ನಾವು. ಇವೆಲ್ಲ ಮುಖ್ಯವಾದ ಪ್ರಶ್ನೆಗಳ ಈ ವಾತಾವರಣದಲ್ಲಿ ಖರ್ಗೆ ಅವರು ಆತರ ಅಂದಿದ್ದಾರೆ. ಇಫ್ ಇಟ್ ಇಸ್ ಪರ್ಸನಲ್, ಇಟ್ ಇಸ್ ಕಂಟೆಂಪ್ಟಬಲ್. ಇಫ್ ಇಟ್ ಇಸ್ ಪೊಲಿಟಿಕಲ್, I don't see anything wrong in that. ನಿಜವೇ. ಇವಾಗ ಐಡಿಯಾಲಜಿಕಲ್ ಡಿಫರೆನ್ಸ್ ಸರಿಯೇ ನಟರಾಜ್ ಗೌಡ್ರೆ. ನಾನು ಇಟ್ನಾಳ್ ಸರ್ ಹೇಳಿದ್ದನ್ನೇ ಪ್ರಶ್ನೆಯನ್ನ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ. ಇವಾಗ ನೀವು ಮೋದಿ ಅವರನ್ನ ಟೀಕಿಸಬೇಕು ಅಥವಾ ಪ್ರಧಾನಿಯಾಗಿ ಅವರು ಕೈಗೊಳ್ತಾ ಇರುವ ಕೆಲ ನಿರ್ಧಾರಗಳನ್ನ ಟೀಕಿಸಬೇಕು, ಸರಿ. ಆದ್ರೆ ಅದರ ಜೊತೆಗೆ ನೀವು ಸೇನೆಯನ್ನ ಅವಮಾನ ಮಾಡ್ತಿದ್ದೀರಿ ಅನ್ನೋ ಗಂಭೀರ ಆರೋಪ. ಯಾಕೆ ಹೇಳ್ತೀನಿ? ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಸಿಂಧೂರದ ಜಾದೂಗಾರ ಅಂತ ಕರೆದು ಬಿಡ್ತಾರೆ ಪ್ರಧಾನಿ ಮೋದಿ ಅವರನ್ನ ರಾಹುಲ್ ಗಾಂಧಿ ಅವರು. ನೀವು ಮೋದಿ ಅವರನ್ನ ಜಾದೂಗಾರ ಅಂತಿರೋ ಬಿಡ್ತಿರೋ, ಅದು ಸರಿನೋ ತಪ್ಪೋ ನಿಮ್ಮ ಪಕ್ಷದ ವಿವೇಚನೆಗೆ ಬಿಟ್ಟಿದ್ದು. ಆಪರೇಷನ್ ಸಿಂಧೂರವನ್ನ ಕೂಡ ಅಪಹಾಸ್ಯ ಮಾಡೋ ಹಂತಕ್ಕೆ ಹೋಗ್ಬೇಕಾ? ಅಂದ್ರೆ ನಮ್ಮ ದೇಶದ ಸೈನಿಕರನ್ನ, ನಮ್ಮ ದೇಶದ ಸೈನಿಕ ಕಾರ್ಯಾಚರಣೆಯನ್ನ, ಇದನ್ನೂ ಕೂಡ ಅವಮಾನಿಸುವಂತಹ ರೀತಿಯ ಪದ ಪ್ರಯೋಗಗಳು, ಹೇಳಿಕೆಗಳು ಅವಶ್ಯಕತೆನಾ ಅಂತ ಹೇಳಿ. ಈಗ ನೋಡಿ, ಒಂದು ಆಪರೇಷನ್ ಸಿಂಧೂರ್ ಶುರು ಮಾಡಿದ ಯಾಕೆ? ಒಂದು ಅಬ್ಜೆಕ್ಟಿವ್ ಏನು? ನಿರ್ಣಾಯಕ. ಇದು ನಿರ್ಣಾಯಕ. ಏನ್ ನಿರ್ಣಾಯಕ? ಭ್ರಷ್ಟಾಚಾರ, ಭಯೋತ್ಪಾದನೆಯನ್ನ ನಾವು ನಿರ್ಮೂಲನೆ ಮಾಡ್ತೀವಿ. ಆಯ್ತು, ನಿರ್ಣಾಯಕ. ಸಂಪೂರ್ಣ ಇಡೀ ದೇಶ ಆಲ್ ಪಾರ್ಟಿ ಮೀಟಿಂಗ್ ಇದ್ದಾಗ ಮೋದಿ ಅವರು ಬಂದಿರಲಿಲ್ಲ, ಖರ್ಗೆ ಅವರಿದ್ರು. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಖರ್ಗೆ ಅವರಿದ್ರು, ಮೋದಿ ಅವರು